ನನ್ನೊಂದ್ ಮಾತು ಕೇಳಲ್ಲ. ಒಂದ್ ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಹೇಗ್ ನಿಭಾಯಿಸ್ತಿದ್ರಿ? ನಿಧಿ, ನಂಗೆ ಯಾರು ಇಲ್ಲದೆ ಇದ್ದಾಗ ಜೊತೆ ನಿಂತೋರ್ ನಿಮ್ ಕಷ್ಟ ನೋಡೋ ಶಕ್ತಿ ನಂಗಿದೆ ಅಂತ ಅನ್ಸುತ್ತಾ? ನಿಧಿ, ನಾನು ನಿನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೀವಿಲ್ದೆ ನಂಗೆ ಬದುಕಕ್ಕಾಗಲ್ಲ. ಅಕ್ಕಂಗೆ ತಾಳಿ ಕಟ್ಟದ್ಮೇಲೂ ಈ ಮಾತ್ ಹೇಳ್ತಿದ್ದೀರಾ ಸರ್? ನನ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರೆ ಅವಳು ಏನ್ ಮಾಡ್ಬೇಕು? ಅವಳಿಗೆ ಯಾರು ಸರ್ದಿಕ್ಕು? ಅವಳ ಜೀವನ ಏನಾಗಲ್ಲ ಹೇಳಿ. ಇದನ್ನೆಲ್ಲ ಸರಿ ಮಾಡಕ್ ಆಗ್ದಿರಷ್ಟು ದೂರ ಬಂದ್ಬಿಟ್ಟಿದೀವಿ ಸರ್. ಇಲ್ಲ, ಎಲ್ಲರೂ ಅಲ್ಲೇ ಇದೀವಿ. ಹೇಳ್ದಿರೋ ಸತ್ಯ ಇನ್ನೂ ತುಂಬಾ ಇದೆ ನಿಧಿ. ಇವಾಗ ನಾನು ಅದನ್ನ ನಿಮ್ಗೆ ಹೇಳಿದ್ರು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಸತ್ಯ ಹೇಳೋ ದಿನ ಬೇಗ ಬರುತ್ತೆ ನಿಧಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕಿಂತ ಮುಖ್ಯ ಆಗಿರೋದೊಂದು ವಿಷಯ ಇದೆ, ನೀವು ಅದ್ರ ಬಗ್ಗೆ ಗಮನ ಕೊಡಬೇಕು. ಲ್ಯಾಬ್ ಎಕ್ಸಾಮ್ ಯಾಕೆ ಮಿಸ್ ಮಾಡಿದ್ರಿ? ಯಾಕೆ ಹೋಗ್ಲಿಲ್ಲ ನೀವು? ಡಾಕ್ಟರ್ ಆಗ್ಬೇಕು ಅಂತ ನೀವು ಪುಟ್ಟ ಹುಡುಗಿದ್ದಾಗ್ಲಿಂದ ಕನ್ಸ್ಕೊಂಡಿದ್ದೀರಲ್ವಾ? ಆ ಕನ್ಸ್ ನನ್ಸಾಗೋದಕ್ಕಿಂತ ಹೆಚ್ಚು ದಿನ ಇಲ್ಲ. ಇಂಥ ಟೈಮಲ್ಲಿ ನೀವು ಹೆಜ್ಜೆ ಹಿಂದೆ ಇಟ್ರೆ ಇಷ್ಟ ದಿನ ಪಟ್ಟಿರೋ ಪರಿಶ್ರಮ ಎಲ್ಲ ಹಾಳಾಗುತ್ತೆ ಅಲ್ವಾ? ಜೀವನ ನಾವು ಅನ್ಕೊಂಡಾಗೆ ಇರ್ಬೇಕು ಅಂತ ಇಲ್ಲ ನಿಧಿ, ಆದ್ರೆ ಕನ್ಸನ್ನ ನಾವು ಕಾಪಾಡ್ಕೋಬಹುದಲ್ವಾ? ಡಾಕ್ಟರ್ ಆಗ್ಬೇಕು ಅಂತ 20 ವರ್ಷದ ಕನ್ಸನ್ನ ಕೆಲವೊಂದು ವರ್ಷದಿಂದ ಹುಟ್ಟಿರೋ ಪ್ರೀತಿಯಿಂದ ಸೋಲಿಸ್ಬೇಡಿ. ಎಲ್ಲವೂ ಹೇಗೋ ಸರಿ ಹೋಗುತ್ತೆ. ಪ್ಲೀಸ್ ನಿಮ್ ಕನ್ಸನ್ನ ಬಿಡಬೇಡಿ. ನಿಮ್ ಕರಿಯರ್ ಬಗ್ಗೆ ಯೋಚನೆ ಮಾಡಿ. ನೋಡಿ, ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಗೆಲ್ತಿರ್ಬೇಕು ಅಂತ ಬಯಸೋಣ ನಾನು. ಜೊತೆಗೆ ನಿಮ್ ಒಳಗಡೆ ಇರೋ ತುಂಟತನ ಹಾಗೆ ಇರ್ಬೇಕು ಅಂತ ಇಷ್ಟಪಡೋಣ ನಾನು. ನನ್ನ ನಂಬಿ, ಎಲ್ಲ ಸರಿ ಹೋಗುತ್ತೆ, ಅಳ್ಬೇಡಿ. ಇನ್ ಮುಂದೆ ಏನೇ ಸವಾಲ್ ಬಂದ್ರು ಧೈರ್ಯದಿಂದ ಎದುರಿಸ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿ. ನಾವ್ ಅನ್ಕೊಂಡಾಗೆ ಆದ್ರೆ ಕರ್ಣನ್ಗೆ ತೊಂದ್ರೆ ಅಂತೂ ಆಗತ್ತೆ, ಆದ್ರೆ ನಮ್ಗೆ ಇದ್ರಿಂದ ಏನ್ ಲಾಭ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳಿರೋದು? ಏನು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚಲ. ಫಲಾಫಲಗಳ ಬಗ್ಗೆ ಯೋಚನೆ ಮಾಡ್ಬೇಡ, ನಿನ್ ಕೆಲ್ಸನ ನೀನು ಶ್ರದ್ಧೆಯಿಂದ ಮಾಡುವಂತ ಮಾಡೋಣ. ಹೌದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ ಬಂಬಂ ಬಾಬಾನು ಸೇಮ್ ಇದನ್ನೇ ಹೇಳಿರೋದು. ನೋಡಿದ್ರಾ ಇದೇ ರೀ ನಮ್ ಬಂಬಂ ಬಾಬಾ ಪವಾಡ ಅಂದ್ರೆ. ಅವ್ರ ಹೆಸರು ಜ್ಞಾಪಿಸ್ಕೊಳ್ತಾ ಇದ್ದಾಗೆ ಗಂಟೆ ಬಾರಿಸಿದ್ ಸದ್ ಕೇಳಿಸ್ತು. ನೋಡಿದ್ರ ಅವ್ರ ಮಿರಾಕಲ್ ಹೇಗಿದೆ ಅಂತ. ಅಷ್ಟಿಲ್ದೆ ಅವ್ರನ್ನ ನಂಬ್ತೀನ ನಾನು. ಆಯ್ತಮ್ಮ, ಶ್ರೀಕೃಷ್ಣನ್ಗೆ ಪಾಠ ಮಾಡಿದ್ದೆ ನಿಮ್ ಬಂಬಂ ಬಾಬಾ. ಹೋಗಿ ಮೊದ್ಲು ಬಾಗಿಲು ತೆಗಿ, ತೀರ್ಥ ಪ್ರಸಾದ ಬಂದಿರ್ಬೋದು. ನೀನ್ ತಡ ಮಾಡಿದ್ರೆ ವಾಪಸ್ ಹೊಟ್ಟೋದಾತು. ಕರೆಕ್ಟ್. ಓ, ಬಂಬಂ ಬಾಬಾ ಕಳ್ಸಿದ್ದ, ಕೊಡಿ. ಸಾರಿ ಮೇಡಮ್, ಇದು ರಮೇಶ್ ಅನ್ನೋರ ಹೆಸರು ಬಂದ. ನಮ್ಮಣ್ಣಂಗ ನಮ್ಮಣ್ಣಂಗೆ ಇಂಥದ್ದು ಯಾರು ಕಳ್ಸಲ್ಲ. ಬಹುಶಃ ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು, ಬೇರೆ ರಮೇಶ್ ಇರ್ಬೇಕು ನೋಡಿ. ನರೇಂದ್ರ, ಏನದು? ಅಲ್ಲಣ್ಣ, ಸರ್, ರಮೇಶ್ ಅಂದ್ರೆ ನೀವೇನಾ? ಎಕ್ಸ್ಕ್ಯೂಸ್ ಮೇಡಮ್. ಸರಿ, ನಿಮ್ಗೆ ಬಂದಿರ. ಅಣ್ಣ ಏನ್ ಮಾಡ್ತಿದ್ಯಾ? ಅಯ್ಯೋ ಅಣ್ಣ, ಅಣ್ಣ ಏನಾಗಿದೆ ನಿನ್ಗೆ? ಏನೋ ಮಿಸ್ ಆಗಿ ಬಂದಿರ್ಬೇಕು, ಅವನ್ ಮೇಲೆ ಯಾಕೆ ಕೈ ಮಾಡ್ತೀಯ? ಬಿಡಣ್ಣ. ಅಯ್ಯೋ ಬಾಬಾ, ಅದ್ಯಾಕೆ ಹೂವ ನೋಡಿ ಒಳ್ಳೆ ಹಾವು ನೋಡ್ದಂಗ್ ಆಡ್ತಿದಿರಲ್ಲ ನೀವು? ಏನಾಯ್ತು ಬಾಬಾ? ಯಾರು ಕಳ್ಸಿದ್ರು ನಿನ್ನ? ಯಾರು ಕಳ್ಸಿದ್ರು ನೀನು? ಬಿಡಿ ಬಾಬಾ, ನೀನ್ ಹೋಗಪ್ಪ, ಹೋಗು. ನೀವ್ ಹೋಗಪ್ಪ. ಅಣ್ಣ ಯಾಕೆ, ಏನಾಯ್ತು? ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ಯಾ? ನೀವ್ ಅನ್ಕೊಂಡಂಗೆ ಆಯ್ತು. ಹೂ ನೋಡ್ತಿದ್ದಂಗೆ ಅಪ್ಪ ಮೈ ಮೇಲೆ ಹಾವ್ ಬಿಟ್ಟು ಅಂತಾರೆ, ಅಗ್ರಾಡ್ಬಿಟ್ಟ. ಅವ್ನ ನೆಮ್ಮದಿಗೆ ನೀವ್ ಬೆಂಕಿ ಇಟ್ಟಾಯ್ತು ಬಿಡಿ. ಬಾರೆ, ಬೇಡ ಕಣೆ, ನಂಗೆ ಇದೆಲ್ಲ ಒಗ್ಗಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಹೋಗಲ್ಲಿ, ನಾ ಇಲ್ಲೇ ಕೂತಿರ್ತೀನಿ. ನೀನ್ ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ಅಲ್ಲ ಕಣೆ, ನಾನೇನಾದ್ರೂ ನಿನ್ನ ರನ್ನಿಂಗ್ ರೇಸ್ ಕರ್ಕೊಂಡು ಹೋಗ್ತಿದ್ದೀನ? ಬಾರೆ, ಹೇಳ್ಕೊಡ್ತೀನಿ, ನನ್ ಜೊತೆ ಸೇರ್ಕೊಂಡು ನಗು. ಹಾಯ್ ಫ್ರೆಂಡ್ಸ್, ಸಾರಿ ಲೇಟ್ ಆಯ್ತು, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಏನ್ ಗೊತ್ತಾ, ನಮ್ಮನೇಲಿ ಒಂದ್ ಚಿಕ್ಕ ಮಗು ಇದೆ, ತುಂಬಾ ಹಠಮಾರಿ. ಅದನ್ನ ಒಪ್ಸಿ ಕರ್ಕೊಂಡ್ ಬರೋದು ಇಷ್ಟೊತ್ತಾಯ್ತು. ನಿಮ್ಗೆಲ್ಲ ಹೇಳ್ತಿದ್ನಲ್ಲ ಮೂಡ್ಜಡೆ ಅಂತ, ಆ ಮಗು ಇದೆ. ಇವಳ ಹೆಸರು ಶಾಂತಿ ಅಂತ. ವೆಲ್ಕಮ್ ಶಾಂತಮ್ಮ. ಏನೇದು ಹಳೆ ಕಾಲದ ತರ ಶಾಂತಮ್ಮ ಅಂತ ಶಾಂತಿ ಅಂತ ಕರಿಬೇಕು. ವೆಲ್ಕಮ್ ಶಾಂತಿ. ಹಾಗೆ ನೋಡು, ಇದು ಇನ್ನು ಕಾಲೇಜ್ ಹುಡುಗಿ. ಈಗ್ಲೂ ಇದಕ್ಕೆ ಎಷ್ಟು ಜನ ಹೊಡಿತಾರೆ ಗೊತ್ತಾ ನಿಮ್ಗೆ? ಏನು ಸುಮ್ನೆ ನಿಂತಿದ್ಯಾ? ನಗು. ಅಲ್ಲ ಕಣೆ ಲಚ್ಚಿ, ನನ್ಗೆ ಹೀಗೆಲ್ಲ ಸುಮ್ನೆ ನಗಕ್ ಬರಲ್ಲ. ಅಯ್ಯೋ ಬಂಗಾರಿ, ನೀನ್ ನಗಲಿ ಅಂತಾನೆ ನಾನ್ ಜೋಕ್ ಮಾಡಿದ್. ನಗು ನಾವ್ ಹೇಳ್ಕೊಡ್ತೀವಿ, ಎಲ್ಲ ಮಾಡಮ್ಮ. ಕಣ್ ಮನೆಯವ್ರ ಪಾತ್ರೆ ಕೈ ಹಾಕಿದ್ರೆ ಮರ್ಯಾದೆ ಅಲ್ಲ, ಕೈನೂ ಮುರಿತಾರೆ. ಇಷ್ಟು ವಯಸ್ಸಾಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತಿರಲ್ಲ. ಏನಾಯ್ತಮ್ಮ? ಏನಾಯ್ತಮ್ಮ? ಅಲ್ಲ ರೀ, ಬಾವ ಹೂವನ ಫಸ್ಟ್ ಟೈಮ್ ನೋಡಿದಾರ, ಅದ್ಯಾಕೆ ಅಷ್ಟು ಹೆದರ್ಕೋತಾ ಇದ್ರು? ಅಲ್ಲ, ಅವ್ರ ಲೈಫ್ ಅಲ್ಲಿ ಎಷ್ಟೆಲ್ಲಾ ಹೂಗಳು ನೋಡಿಲ್ಲ, ಆದ್ರೆ ಈ ಹೂವ ನೋಡಿ ಯಾಕೆ ಅಷ್ಟೊಂದು ಭಯ ಶುರುವಾಯ್ತು ಅವ್ರಿಗೆ? ಏನೋ ಇದೆ ರೀ. ಎಲ್ರ ಕಿವಿ ಮೇಲೆ ಹೂವ ಇಟ್ಟು ಮಜಾ ತಗೋತಾ ಇದ್ದೋನು ಹಿಂಗ ಆಡ್ದ ಅಂದ್ರೆ ಏನೋ ಫಿಶಿ ಆಗಿದೆ ಅನ್ಸುತ್ತೆ. ಹೌದೌದು. ಅಲ್ಲ, ಅವ್ರು ಆಡಿದಿನ ಕರೆಕ್ಟ್ ಆಗಿ ಗಮನಿಸಿದ್ರ ನೀವು? ಆಮೇಲೆ
ಅವ್ರು ಕೇಳಿದ್ ನೋಡಿದ್ರ ಯಾರ್ ಕಳ್ಸಿದ್ದು ಅಂತ ಟೆನ್ಷನ್ ಆಗ್ಬಿಟ್ರು. ರೀ ನಿಮ್ಗೇನಾಯ್ತು? ಅದೇ ರಿಬ್ಬನ್ ಹೂ ಒಂದಿಲ್ಲ ಅಂಥದ್ದೇ ಒಂದ್ ರಿಬ್ಬನ್ ಹೂನ ಹಿಂದೆ ಎಂದೋ ನೋಡಿದ್ನೆ. ಹೌದಾ? ಎಲ್ಲಿ ಯಾರ ಜೊತೆ ಇದ್ದಾಗ? ಯಾವಾಗ? ಅಂದ್ರೆ ವಿಷಯ ಏನೋ ದೊಡ್ಡದಾಗಿದೆ ಅಂತ ಆಯ್ತು. ಅಯ್ಯೋ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ ಆಡ್ಬೇಡ. ಯೋಚನೆ ಮಾಡ್ತಿಲ್ವಾ? ನೆನಪಾಗ್ತಿಲ್ಲ. ಅದನ್ನ ನೋಡಿ ತುಂಬಾ ವರ್ಷಗಳಾಯ್ತು. ಬಹುಶಃ ಅಣ್ಣನ್ ಮದುವೆಗೆ ಮುಂಚೆ. ಹಾಗಂದ್ರೆ ಭಾವಂಗೆ ಅವ್ರ ಮದ್ವೆಗ್ ಮೊದ್ಲು ಗರ್ಲ್ ಫ್ರೆಂಡ್ ಇದ್ಲಾ? ಇಂತ ಹೂವೆಲ್ಲ ಮಾಡಕ್ ಬರೋದು ಆಗಿನ ಕಾಲದ ಹುಡುಗಿಯರಿಗೆ ಮಾತ್ರ. ಆ ಟೈಮಲ್ಲೇ ಇದೆಲ್ಲ ಫೇಮಸ್ ಇದ್ದಿದ್ದಲ್ವಾ? ಅಯ್ಯ, ನಿನ್ ಬಾಯ್ ಗುಲಾಬಿ ತುರ್ಕ ಎಲ್ಲ ಅದಕ್ಕೂ ಹಿಂಗ ಅಂತ ಹಿಂಗ್ ತಿಂದ್ ಮಂಗಾಡ್ದಂಗ ಆಡ್ತಿಯಲ್ಲ. ಆವಾಗಿಂದ ನೀವ್ ಹೇಳಿದ್ ನೋಡಿ ನೆನ್ಪಾಯ್ತೇನೋ ಅಂತ ಕೇಳ್ದೆ. ಏನು ಗೊತ್ತಿಲ್ಲ ಅಂದ್ಮೇಲೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ? ಹಾರಾಡಿದ್ ಯಾಕೆ? ಗೊತ್ತಾಗತ್ತೆ. ಆ ಹೂ ಯಾರು ಕಳಿಸಿತ್ತು ಅನ್ನೋ ಒಂದ್ ಸಣ್ಣ ಸುಳಿವು ಸಿಕ್ಕರು ಅಣ್ಣ ಯಾಕೆ ಹಿಂಗ ಆಡ್ತಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಕೂತ್ಕೊಳ್ಳಿ. ನೋಡೋಣ, ನೀವ್ ಆ ಮುದ್ದನ್ನ ಎಷ್ಟ್ ಮಿಸ್ ಮಾಡ್ಕೊಂಡ್ರಿ ಗೊತ್ತಿಲ್ಲ. ಮುದ್ದು ಅಂತ ನಿಮ್ನ ತುಂಬಾ ಮಿಸ್ ಮಾಡ್ಕೊಂಡಿರ್ತಾನಲ್ವಾ? ನೋಡಿ, ಕೂತಲೆ ಕೂರ್ತಿಲ್ಲ. ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಎಣಕ್ತಾ ಇದ್ದಾನೆ. ಆದ್ರೂ ಮುದ್ದು ಗ್ರೇಟ್ ನೋಡಿ. ಎಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡ್ ಬಂದಿದ್ದಾನೆ. ಮುದ್ದು ನಿನ್ ಧೈರ್ಯ ಮೆಚ್ತೆ ಕಣ. ಸೂಪರ್ ನೀನು. ಹೀಗೆ ನಗ್ನಗ್ತಾವ ಎಕ್ಸಾಮ್ ಬರೀರಿ. ಹಾಗಂತ ಮುದ್ದನ ಎಕ್ಸಾಮ್ ಕೂರಿಸ್ಬಿಡ್ಬೇಡಿ. ನೋಡೋಣ. ಏ ವಿವೇಕ, ಇದೇನಿದು ಅಡ್ಗೋಲಜ್ಜಿ ಕಾಲದ ಡಬ್ಬಿ ಇಟ್ಕೊಂಡು ಓಡಾಡ್ತಿದ್ಯಲ್ಲ, ಕೊಡಿಲೆ. ಡಬ್ಬಿ ಅನ್ನಕ್ಕೆ ಇನ್ನೇನ್ ಅಡಿಕೆಯಲ್ಲೇ ಸುಣ್ಣ ಹಾಕೊಂಡ್ ಇಟ್ಕೊಳ್ಳೋದು ಅನ್ಕೊಂಡ್ರ? ಕ್ಯಾಮ್ರಾ ಆಂಟಿಕ್ ಪೀಸು. ಇದೆಲ್ಲೋ ಸಿಕ್ತು ನಿನ್ಗೆ? ಇದು ನಿಧಿ ಹತ್ರ ಇತ್ತು. ಇದನ್ನ ನೋಡ್ತಿದ್ದಂಗೆ ನಾನು ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಂಡು ಗೊಣ್ಣೆ ಸೇರಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ನೆನಪಾಯ್ತು. ಅದಕ್ಕೆ ಆ ಕಾಲದ ಕ್ಯಾಮ್ರಾನ ನಮ್ಮ ಮಕ್ಕಳಿಗೆ ತೋರ್ಸೋಣ ಅಂತ ಇಸ್ಕೊಂಡಿದ್ದೆ. ಹೌದಾ? ನೀ ಕೇಳಿದ ತಕ್ಷಣ ಕೊಟ್ಬಿಟ್ಲಾ? ತಕ್ಷಣ ವಾಪಸ್ ಕೊಡ್ತೀನಿ ಅಂತ ತಗೊಂಡಿದ್ದೆ. ಆದ್ರೆ ಮದ್ವೆ ಗಿದ್ವೆ ಜೊತೆಲಿ ಏನೇನೋ ಬಂತಲ್ಲ, ಅದಕ್ಕೆ ಕೊಡಕ್ ಆಗ್ಲಿಲ್ಲ. ಈಗ ಕೊಡೋಣ ಅಂತ ತಗೊಂಡ್ ಬಂದಿದ್ದೀನಿ. ಕೊಡೋದ್ ಕೊಡ್ತೀಯಾ? ಈ ಕ್ಯಾಮರಾದಲ್ಲಿರೋ ರೀಲ್ ನ ತೊಳ್ಸಿ ಫೋಟೋನೇ ಮಾಡಿಸ್ಕೊಟ್ಬಿಡು. ಹಾ, ಇದ್ರಲ್ಲಿ ಇನ್ನೊಂದಿಷ್ಟು ರೀಲ್ಸ್ ಬಾಕಿ ಇದೆ. ನಾನ್ ಇದನ್ನ ತೊಳ್ಸಕ್ ಹೋಗಿ ಆಮೇಲೆ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ರ ಬೇಡ ಇದನ್ನ ಹಂಗೆ ಕೊಟ್ಬಿಡ್ತೀನಿ. ಆದ್ರೂ ಇದ್ರಲ್ಲಿ ಏನೇನ್ ಫೋಟೋ ತೆಗ್ದಿರ್ಬೋದು ಅಂತ ನನಗೂ ಕ್ಯೂರಿಯಾಸಿಟಿ. ಅದೇ ಸಿಟಿ ನನ್ಗೂ ಇದೆ ಅಂತ ಹೇಳಕ್ ಬಂದೆ. ತಾರಾ ಮೇಡಮ್ ಹತ್ರ ಹೋಗಿ ಕೇಳು, ಅವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ. ಅಯ್ಯಪ್ಪ ಬೇಡಪ್ಪ, ಕುಂಡೆ ಕಟ್ತಿದೆ ಅಂತ ಇರುವೆ ಗೂಡ್ನೆ ತೆಗೆದು ಚಡ್ಡಿ ಒಳಗಡೆ ಹಾಕೊಳಕಾಗಿತ್ತ? ನೀವು ಸರಿಯಾಗಿದ್ದೀರಾ ಬಿಡಿ. ನೀವು ತಾರಾ ಮೇಡಮ್ ಅಂದ ತಕ್ಷಣ ನೆನಪಾಯ್ತು. ಮೊನ್ನೆ ಅವ್ರ ಬಗ್ಗೆ ಯಾರೋ ಕೇಳ್ತಾ ಇದ್ರು, ಅವ್ರದ್ ಮದ್ವೆ ಆಗಿದ್ಯೋ ಇಲ್ಲ ಅಂತ. ನಾನ್ ಆಗಿಲ್ಲ ಅಂದೆ. ಅವ್ರು ಯಾಕಾಗಿಲ್ಲ ಅಂದ್ರು. ಅವಾಗ್ಲೇ ನನ್ಗೂ ಡೌಟ್ ಶುರುವಾಗಿದ್ದು. ಮೇಡಮ್, ನಿಮ್ಗೇನಾದ್ರೂ ಗೊತ್ತಾ ಅವ್ರು ಯಾಕಾಗಿಲ್ಲ ಅಂತ? ಅಲ್ಲ, ಈ ಆಂಟಿ ಏಜ್ ದಾಟಿದ್ರು ಯಾಕೆ ಒಂಟಿ ಆಗಿದ್ದಾರೆ? ನಿನ್ಗೆ ಯಾತಿಕ್ ಅವೆಲ್ಲ? ಸುಮ್ನಿರು. ನಾನ್ ಅವ್ರನ್ನ ನೆನಪಿಸ್ಕೊಂಡ್ರೇನೆ ನನ್ಗ ಅವ್ರ ಬಗ್ಗೆ ಭಯ. ನಾನ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಲಿ? ಅವರು ನನ್ನ ಹತ್ರ ಕೇಳಿದ್ದಿನ ನಾನು ನಿಮ್ ಹತ್ರ ಕೇಳ್ದೆ ಅಷ್ಟೇ. ಯಾಕಾಗಿಲ್ಲ ಗೊತ್ತಾ? ಸುಮ್ನಿರು ಅಂದ್ರೆ ಮತ್ತೆ ನಿಂದು? ಅವ್ರ ಜೀವನ ಅವ್ರ ಇಷ್ಟ, ಏನ್ ಬೇಕಾದ್ರೂ ಮಾಡ್ಲಿ, ನಮ್ಗೇನು? ನೀ ಹೀಗ್ ಮಾತಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚಿಸಿದ್ಯಾ? ಎಲ್ಲದಕ್ಕೂ ತಮಾಷೆ ಮಾಡ್ಬೇಡ, ಸುಮ್ನಿರು. ಹಲೋ, ನಾನು ಆಗ್ಲಿಂದ ನಿಮಗ್ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಹೀಗ್ ಮಾಡ್ತೀರಾ ನೀವು? ಒಂದ್ಸಲ ಫೋನ್ ಎತ್ಲಿಲ್ಲ ಅಂದ್ರೆ ಕಾಯ್ಬೇಕು ಅಂತ ಅರ್ಥ. ಪದೇ ಪದೇ ಫೋನ್ ಮಾಡಿ ಯಾಕೆ ಕಾಟ ಕೊಡ್ತಾ ಇದೀಯಾ? ನಾನ್ ನಿಮಗ್ ಫೋನ್ ಮಾಡಿದ್ರೆ ಕಾಟ ಆಗೋಯ್ತಾ ಡ್ಯಾಡ್? ಸೂಪರ್ ಡ್ಯಾಡ್, ಸೂಪರ್. ನೀವು ಪದೇ ಫೋನ್ ಮಾಡಿದ್ರೆ ಏನೋ ಅರ್ಜೆಂಟ್ ಕೆಲ್ಸ ಇದೆ ಅಂತ. ಅರ್ಜೆಂಟಾ? ಏನಾಯ್ತು? ಯಾವ ವಿಷಯ? ಚೆನ್ನಾಗಿ ಕೇಳಿದ್ರಿ ಡ್ಯಾಡ್. ಲೋಕ ಚಿಂತೆ ಮಾಡಕ್ಕೆ 1000 ವಿಷಯ ಇರುತ್ತೆ ಡ್ಯಾಡ್. ನಮ್ಮಲ್ಲಿರೋದು ಒಂದೇ ಲೋಕಲ್ ವಿಷಯ, ಅದೇ ಕರ್ಣನ್ ವಿಷಯ. ಅವನ ಬಗ್ಗೆನಾ? ನೀವ್ ಈ ತರ ನೆಗ್ಲೆಕ್ಟ್ ಮಾಡ್ತಿರೋದಕ್ಕೇನೆ ಅವ್ನು ಇಷ್ಟೊಂದು ನಿಗ್ರಾಡ್ತಿರೋದು. ನೀವ್ ಕರೆಕ್ಟ್ ಆಗಿ ಕೊಕ್ಕೆ ಹಾಕಿಲ್ಲ ಡ್ಯಾಡ್. ಇವಾಗ ಕೊಕ್ಕೆ ಹಾಕಿದೀನಿ ಅನ್ಕೊಂಡ್ ಓಡಾಡಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಸಂಜಯ್, ಡ್ಯಾಡ್ ಕಮಾನ್, ನನ್ನ ಮೇಲೆ ಯಾಕೆ ಕಿರ್ಚಾಡ್ತಿದ್ದೀರಾ? ಆಗ್ತಿರೋದು ಇದೆ ಅಲ್ವಾ? ಆ ನಿತ್ಯ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಓಡಾಡ್ತಿದ್ದಾಳೆ. ಈ ಕರ್ಣ ಮಾಮೂಲಿ ಈ ಅಂತ ಕಿಸ್ಕೊಂಡು ಓಡಾಡ್ತಿದ್ದಾನೆ. ಏನು ವಿಷಯ ಆಚೆ ಬರ್ತಿಲ್ಲ ಡ್ಯಾಡ್. ಅವಳಿಗೆ ಬೇಕಾಗಿರೋ ವಿಷಯ ತೇಜಸ್. ಅವನು ನಮ್ಮ ಮುಷ್ಟಿನಲ್ಲೇ ಇದ್ದಾನೆ. ಅವನು ಸಿಕ್ಲಿಲ್ಲ ಅಂತ ಖಾಲಿ ಕೈನಲ್ಲಿ ವಾಪಸ್ಸು ಬಂದಿದ್ದ. ಆದ್ರೆ ಏನು? ಅದನ್ನ ಇಟ್ಕೊಂಡು ಕರ್ಣನ್ ಮೇಲೆ ಎತ್ತಿ ಕಟ್ಟೋದಕ್ಕೆ ನೋಡಿದೆ. ಆದ್ರೆ ಅದು ಎಷ್ಟು ಉಪಯೋಗಕ್ಕೆ ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಏನೋ ಅತಂತ್ರ ಅನಿಸ್ತಾ ಇರೋ. ಕುತಂತ್ರ ಮಾಡೋ ನಿಮಗೆ ಅತಂತ್ರ ಅನಿಸ್ತಿದ್ಯಾ? ಏನ್ ಡ್ಯಾಡ್ ಅದು? ನಿತ್ಯ ಕರ್ಣನ ಮದುವೆ. ಡ್ಯಾಡ್ ಪ್ಲೀಸ್, ನಿಮ್ ಕಣ್ಣನ್ನ ನೀವು ಅನುಮಾನಿಸೋ ತರ ಆಗ್ಬೇಡಿ. ನಮ್ಮನ್ನ ನಾವು ನಂಬೇಕಲ್ವಾ? ಮೋರೋವರ್ ಅವ್ರು ನಮ್ ಕಣ್ಣೆದ್ರಿಗೆ ಮದ್ವೆ ಆದ್ರಲ್ವಾ? ಮದುವೆ ಅನ್ನೋ ಹೆಸರಲ್ಲಿ ನಡೆಯೋ ಆಚರಣೆ ಮಾತ್ರ ನಮ್ ಕಣ್ಣಿಗೆ ಬಿದ್ದದ್ದು. ವಾಟ್?
ಮಂಟಪದಲ್ಲಿ ಎಲ್ಲಾ ಶಾಸ್ತ್ರನೂ ನಡೀತು. ಆದ್ರೆ ಮುಖ್ಯವಾದ ವಿಷಯನ ನಾವ್ಯಾರು ನೋಡ್ಲೇ ಇಲ್ಲ. ಯಾವ ವಿಷಯ? ತಾಳಿನ ಯಾಕೆ ಎಲ್ರ ಕಣ್ಣು ಮುಂದೆನೂ ಕಟ್ಟದೆ 4 ಗೋಡೆ ಮಧ್ಯೆ ಕಟ್ಟದ? ಎಲ್ಲಾ ವಿಷಯದಲ್ಲೂ ಪ್ರಾಮಾಣಿಕತೆ ತೋರಿಸೋ ಕಾರಣ ಈ ವಿಷಯದಲ್ಲಿ ಹೀಗೆ ನಡ್ಕೊಂಡಿದ್ದಾನೆ ಏನಿರ್ಬಹುದು? ಅಂಕಲ್ ಹೇಳಿದ್ ನಿಜ ಅಲ್ವಾ? ತೇಜಸ್ ಈ ತರ ಬೇಜವಾಬ್ದಾರಿಯಾಗಿ ಇಷ್ಟು ದಿನ ನಡ್ಕೊಳ್ದೇ ಇದ್ದವನು ಈಗ ಯಾಕೆ ಹೇಳ್ದೆ ಓಡ್ ಹೋಗ್ಬೇಕಿತ್ತು? ನಿಜವಾಗ್ಲೂ ಇದೆಲ್ಲ ಬೇರೆ ಯಾರಾದ್ರೂ ಮಾಡ್ತಾ ಇರೋ ಕೆಲ್ಸನ? ಯಾರು ಈ ಕೆಲ್ಸ ಮಾಡಕ್ ಸಾಧ್ಯ? ಕರ್ಣ ಹೀಗೆಲ್ಲ ಮಾಡಕ್ ಸಾಧ್ಯನಾ? ಅವ್ರು ಹೀಗೆಲ್ಲ ಮಾಡಿದ್ರೆ ಏನ್ ಸಿಗುತ್ತೆ? ಅವ್ರು ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಹುಟ್ಟದೇ ಇರೋ ಮಗು ಜೀವ ಉಳಿಸೋದಕ್ಕೆ ಅಷ್ಟೆಲ್ಲ ಒತ್ತಾಡ್ತಿರೋರು ಬೇರೆಯವ್ರ ಜೀವನದಲ್ಲಿ ಆಟ ಆಡೋದಕ್ಕೆ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅನುಮಾನ ಪಡೋದು ತಪ್ಪಾಗುತ್ತೆ. ಜೀವನಾನೇ ಗೊಂದಲದ ಗೂಡಾಗೋಗಿದೆ. ಈಗೇನೋ ಮಗುನ್ ತೆಗ್ಸಲ್ಲ ಅಂತ ನನ್ ಕಣ್ಣಂಗ್ ಮಾತು ಕೊಟ್ಬಿಟ್ಟೆ. ಆದ್ರೆ ಇನ್ ಸ್ವಲ್ಪ ದಿವಸದಲ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಮನೆಯವ್ರಿಗೆಲ್ಲ ಗೊತ್ತಾದಾಗ ಅವರೆಲ್ಲ ಹೇಗ್ ರಿಯಾಕ್ಟ್ ಮಾಡ್ಬೋದು? ಇರೋ ವಿಷಯನ ಇವ್ರಿಗೆಲ್ಲ ಹೇಗ್ ಹೇಳೋದು? ಕರ್ಣ ಮತ್ತೆ ನನ್ನ ಮಧ್ಯೆ ಇರೋ ಸತ್ಯ ನಮ್ಮಿಬ್ರಿಗೆ ಅಷ್ಟೇ ಗೊತ್ತಿದೆ. ಅದನ್ನ ಪ್ರಪಂಚಕ್ಕೆ ಹೇಳಿ ಅರ್ಥ ಮಾಡ್ಸೋದಾದ್ರೂ ಹೇಗೆ? ಗೊತ್ತಿಲ್ದೇನೋ ಒಂದ್ ಹೆಜ್ಜೆ ಮುಂದೆ ಇಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪನ್ನ ಸರಿ ಮಾಡ್ಕೊಳಕ್ ಆಗುತ್ತಾ? ಸರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು?